ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನವದಿಕ್ ಸೂಚಿ ಅಕಾಡೆಮಿಗೆ ಸ್ವಾಗತ. ಹೊಸದೊಂದು ದಿನ, ಹೊಸದೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನಿಮ್ಮ ನವದಿಕ್ ಸೂಚಿ ಅಕಾಡೆಮಿ ಬಂದಿದೆ. ಯಾವ್ದಪ್ಪ ಈ ಒಂದು ಹೊಸ ವಿಡಿಯೋ ಸರಣಿ ಅಂದ್ರೆ ಇಂಡಿಯನ್ ಪಾಲಿಟಿ, ಭಾರತೀಯ ಸಂವಿಧಾನ. ಯಾರು ಪ್ರಿಪೇರ್ ಆಗ್ತಿದ್ರಲ್ವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಥವಾ ಇನ್ ಜನರಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪರ್ಟಿಕ್ಯುಲರ್ ಬುಕ್, ಅದರಲ್ಲೂ ಸಹ ಎಂ ಲಕ್ಷ್ಮೀಕಾಂತ್ ಅವರ ಇಂಡಿಯನ್ ಪಾಲಿಟಿ ತುಂಬಾನೇ ಇಂಪಾರ್ಟೆಂಟ್. ನೀವು ಸ್ಟೇಟ್ ಅಥವಾ ಯಾವುದೇ UPSC ರಿಲೇಟೆಡ್ ಯಾವುದೇ ಎಕ್ಸಾಮ್ಸ್ ಬರೀತಿರ್ಬೋದು, ಅದಕ್ಕೆ ಪಾಲಿಟಿ ತುಂಬಾನೇ ಇಂಪಾರ್ಟೆಂಟ್. ಪ್ರತಿ ವರ್ಷ ಕೊಡುವಂತಹ ಟೋಟಲ್ ಕ್ವಶನ್ಸ್ ಅಲ್ಲಿ ಮಿನಿಮಮ್ 5 to 20% ವರೆಗೂ ಕ್ವಶನ್ಗಳು ಪಾಲಿಟಿಯಿಂದ ಬಂದೇ ಬರುತ್ತೆ. ಹಾಗಾಗಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಂಡಿಯನ್ ಪಾಲಿಟಿ ಅನ್ನುವಂಥ ಈ ಒಂದು ಸಬ್ಜೆಕ್ಟ್ ತುಂಬಾನೇ ಇಂಪಾರ್ಟೆಂಟ್. ನೀವು ಇಂಡಿಯನ್ ಪಾಲಿಟಿಗೆ ಸಂಬಂಧಪಟ್ಟಂತಹ ವಿಡಿಯೋವನ್ನ ತುಂಬಾನೇ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಕಡೆ ನೋಡಿರ್ತೀರ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಶುರು ಮಾಡಾದ್ಮೇಲೆ ಅದು ಕಂಪ್ಲೀಟ್ ಆಗಿರೋದಿಲ್ಲ. ಆದ್ರೆ ಈ ಒಂದು ನವದಿಕ್ಸೂಚಿ ಅಕಾಡೆಮಿ ವಿಡಿಯೋ ಸರಣಿಯಲ್ಲಿ ನಾವು ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆಯವರೆಗೂ ನಿಮಗೆ ಕಂಪ್ಲೀಟ್ ಆಗಿ ಇಂಡಿಯನ್ ಪಾಲಿಟಿನ ಕಲಿಸಿಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡಲಿದ್ದೇವೆ. ಇದರ ಮೂಲಕ ಇಂಡಿಯನ್ ಪಾಲಿಟಿಗೆ ಯಾವುದು ಇಂಪಾರ್ಟೆಂಟ್ ಎಕ್ಸಾಮ್ಸ್ ರಿಲೇಟೆಡ್ ಅಂತಹ ಎಲ್ಲಾ ಪಾಯಿಂಟ್ಸ್ ನಮ್ಮ ವಿಡಿಯೋ ಸರಣಿಯಲ್ಲಿ ಇರುತ್ತೆ. ಹಾಗಾಗಿ ಮತ್ತೆ ತಡ, ನಿಮ್ಮ ಪ್ರೀತಿಯ ನವದಿಕ್ಸೂಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಯಾವುದೇ ರೀತಿಯ ಒಂದು ಫೀಡ್ಬ್ಯಾಕ್ ಅಥವಾ ಇಂಪ್ರೂವ್ಮೆಂಟ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗಾದ್ರೆ ಮತ್ತೆ ತಡ, ಭಾರತ ಸಂವಿಧಾನ ಮತ್ತು ರಾಜಕೀಯ ಇಂಡಿಯನ್ ಪಾಲಿಟಿನ ಶುರು ಮಾಡೋಣ. ಭಾರತೀಯ ಸಂವಿಧಾನ ಅಥವಾ ಇಂಡಿಯನ್ ಪಾಲಿಟಿ ನವದಿಕ್ಸೂಚಿ ಅಕಾಡೆಮಿಯ ಈ ಒಂದು ಸರಣಿ ವಿಡಿಯೋಲ್ಲಿ ಮೊದಲನೇ ಚಾಪ್ಟರ್ ಯಾವ್ದಪ್ಪ ಅಂತ ಹೇಳಿದ್ರೆ ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ರಚನೆ ಹೇಗಾಯ್ತು ಅನ್ನೋದು ಈ ಒಂದು ವಿಡಿಯೋಲ್ಲಿ ನೋಡೋಣ. ಸ್ನೇಹಿತರೆ, ಇಲ್ಲೂ ಕೂಡ ಸ್ವಲ್ಪ ನೀವು ಲೈಟ್ ಆಗಿ ಅಬ್ಸರ್ವ್ ಮಾಡ್ಕೋಬಹುದು. ನಿಮಗೆ ಕನ್ನಡ ಹಾಗೆ ಇಂಗ್ಲಿಷ್ ಎರಡಲ್ಲೂ ಸಹ ಈ ಮಾಹಿತಿನ ನೀಡ್ತೇವೆ. ಮುಂದಿನ ಈ ಒಂದು ವಿಡಿಯೋ ಮುಂದೆ ಹೋದಂಗೆಲ್ಲ ನಿಮಗೆ ಗೊತ್ತಾಗುತ್ತೆ, ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಎರಡರಲ್ಲೂ ಅಧ್ಯಯನ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂತ ಮುಂದೆ ನೋಡೋಣ. ಹಾಗಿದ್ರೆ ಕುತೂಹಲದಿಂದ ಕಾಯಿರಿ ಮುಂದಿನ ಒಂದು ಸ್ಲೈಡ್ಗೆ. ಸ್ನೇಹಿತರೆ, ಆಗ್ಲೇ ಹೇಳ್ದಾಗೆ ಇಂಡಿಯನ್ ಪಾಲಿಟಿ ಅಥವಾ ಭಾರತೀಯ ಸಂವಿಧಾನ ನಿಮಗೆ ಇಂಗ್ಲಿಷ್ ಹಾಗೆ ಕನ್ನಡದಲ್ಲಿ ಎರಡರಲ್ಲೂ ಸಹ ನಿಮಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತೀವಿ. ಸೊ ನೀವು ಬೇರೆ ಸೋರ್ಸ್ ಅನ್ನ ರೆಫರ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ತಪ್ಪದೆ ಓದಿ, ಹಾಗೆ ನಿಮ್ಮ ಪಾಲಿಟಿ ರಿವಿಷನ್ಸ್ಗೆ ಇದನ್ನ ಕನ್ಸಿಡರ್ ಮಾಡಬಹುದು. ಸೊ ಇಂಡಿಯನ್ ಪಾಲಿಟಿ ಯಾಕೆ ಬೇಕಾಗಿತ್ತು ಅಥವಾ ಭಾರತೀಯ ಸಂವಿಧಾನದ ಅವಶ್ಯಕತೆ ಹೇಗಿತ್ತು, ಯಾಕಿತ್ತು, ಅದು ಹೇಗಾಯ್ತು ಅಂತ ನೋಡೋಣ. ಅದು ಶುರು ಆಗೋದು ಇದಕ್ಕೆ ಬೇಡಿಕೆ ಯಾಕೆ ಬಂತು ಅನ್ನೋದು. ಡಿಮ್ಯಾಂಡ್ ಫಾರ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾಕೆ ಬೇಕಾಗಿತ್ತು, ಅಥವಾ ಕನ್ನಡದಲ್ಲಿ ನೋಡಿದ್ರೆ ಸಂವಿಧಾನ ಸಭೆಯ ಬೇಡಿಕೆ ಯಾಕೆ ಬೇಕಾಗಿತ್ತು ಅನ್ನೋದು. ಇದು ಬಂದಂತಹದ್ದು ಮೊದಲನೇ ಬಾರಿಗೆ MN ರಾಯ್ ಅವರಿಗೆ. ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಇವರು ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆಯ ಕಲ್ಪನೆಯನ್ನ ಮಂಡಿಸಿದ್ರು. ಸಂವಿಧಾನ ರಚನಾ ಸಭೆಯ ಕಲ್ಪನೆ ಯಾರಿಗೆ ಮೊದಲು ಬಂತು ಅಂದ್ರೆ MN ರಾಯ್ ಅವರಿಗೆ. ಗಮನಿಸಿ, ಇಲ್ಲಿ ಅದನ್ನೇ ಹೇಳ್ತಾರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಹೇಳಿ. ಸೊ ಇವನ್ನ ಹೈಲೈಟ್ ಮಾಡ್ಕೋಬೇಕು. ಇದರ ಮುಂದುವರೆದ ಭಾಗವಾಗಿ 1935ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ಅಂತ ಸಹ ಕರೀತಾರೆ. ಇದು ಮೊದಲ ಬಾರಿಗೆ ಭಾರತಕ್ಕೆ ಸಂವಿಧಾನವನ್ನ ರೂಪಿಸಲು ಸಂವಿಧಾನ ಸಭೆಗೆ ಅಧಿಕೃತವಾಗಿ ಕರೆ ನೀಡಿತು. ಇಂಪಾರ್ಟೆಂಟ್, ಗಮನಿಸಿ, ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1935ರಲ್ಲಿ ಮೊದಲ ಬಾರಿಗೆ ಇದಕ್ಕೆ ಅಧಿಕೃತವಾಗಿ ಕರೆ ನೀಡಿತು. ಇದನ್ನ ಮಂಡಿಸಿದವರು ಯಾರು? MN ರಾಯ್ ಅವರು. ಇದಕ್ಕೆ ಪುಷ್ಟಿ ನೀಡುವಂತೆ
ನೆಹರೂರವ್ರು ಏನ್ ಹೇಳಿದ್ರಪ್ಪ ಅಂತ ಹೇಳಿದ್ರೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ಫ್ರೀ ಇಂಡಿಯಾ ಮಸ್ಟ್ ಬಿ ಫ್ರೇಮ್ಡ್ ವಿತೌಟ್ ಔಟ್ಸೈಡ್ ಇಂಟರ್ಫರೆನ್ಸ್ by a constituent assembly elected on the basis of adult franchisee. ಹಾಗಾಗಿ ಭಾರತದ ಇಂಡಿಯನ್ ಪಾಲಿಟಿಗೆ ಅಥವಾ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬೆಳವಣಿಗೆಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸ್ನೇಹಿತರೆ, ಕೆಲವೊಂದ್ ಕಡೆ ಆಲ್ರೆಡಿ ನೀವು ಈ ಒಂದು ಪರ್ಟಿಕ್ಯುಲರ್ ಟರ್ಮ್ ಅನ್ನ ಓದಿರ್ತೀರ ಅಥವಾ ಕೇಳಿರ್ತೀರ, ಆಗಸ್ಟ್ ಆಫರ್ ಅಂತ ಹೇಳಿ. ಅದು ಯಾವಾಗ ಬಂತು ಅಂದ್ರೆ 1940ರಲ್ಲಿ. ಏನಪ್ಪ ಇದು ಆಗಸ್ಟ್ ಆಫರ್ ಅಂತ ಹೇಳಿದ್ರೆ, ಇದು ಯಾವ್ದೇ ಸ್ವತಂತ್ರ ಇದಕ್ಕೆ ಸಂಬಂಧಪಟ್ಟಂತಲ್ಲ. ಇದು ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಆಗಸ್ಟ್ ಆಫರ್ ಅನ್ನೋದು ಅಥವಾ 1940ರ ಆಗಸ್ಟ್ ಪ್ರಸ್ತಾಪ ಅನ್ನೋದು 1935ರಲ್ಲಿ ಮೊದಲ ಬಾರಿಗೆ ಬಂತು. ಅದು INC ಹೇಳ್ತು. ಹಾಗೆ 1938ರಲ್ಲಿ ನೆಹರೂರು ಕೂಡ ಹೇಳಿದ್ರು ಇದು ಬೇಕು ಅಂತ ಹೇಳಿ. ಆದ್ರೆ 1940ರಲ್ಲೇ ಬ್ರಿಟಿಷ್ ಗವರ್ಮೆಂಟ್ ಇದನ್ನ ಅಫಿಷಿಯಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂತು. ಹಾಗಾಗಿ ಇದನ್ನ ಆಗಸ್ಟ್ ಆಫರ್ ಅಂತ ಕರೀತಾರೆ. ಯಾವಾಗ ಬಂದಿದ್ದು? 1940ರಲ್ಲಿ. ಭಾರತ ಇಟ್ಟಂತಹ ಸಂವಿಧಾನ ರಚನಾ ಸಭೆಯ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನ ಇವರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಯಾರು? ಬ್ರಿಟಿಷರು. ಯಾವಾಗ? 1940ರಲ್ಲಿ. ಅದು ಆಗಸ್ಟ್ ತಿಂಗಳಲ್ಲಿ. ಹಾಗಾಗಿ ಇದಕ್ಕೆ ಆಗಸ್ಟ್ ಆಫರ್ ಅಂತ ಕರೀತಾರೆ. ಹಾಗೆ ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯನ್ನ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ನ ಪ್ರಾವಿಷನ್ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಥವಾ ಕ್ಯಾಬಿನೆಟ್ ಮಿಷನ್ ಯೋಜನೆ ಅಂತ ಸಹ ಕರೀತಾರೆ. ಇದರ ಯೋಜನೆಯ ನಿಬಂಧನೆಗಳ ಅಡಿಯಲ್ಲಿ ಅಥವಾ ಪ್ರಾವಿಷನ್ ಅಡಿಯಲ್ಲಿ ಇದು ಶುರುವಾಯಿತು. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬೇಕಾಗಿರುವಂತದ್ದು ಇವೆಲ್ಲ ಹೈಲೈಟ್ ಮಾಡಿರುವಂತಹ ಒಂದು ಪಾಯಿಂಟ್ಸ್. ಇದು ಕೆಲವೊಮ್ಮೆ ನೀವು ಮೇನ್ಸ್ ಬರೆಯೋ ಟೈಮಲ್ಲೂ ಸಹ ಹೆಲ್ಪ್ ಆಗುತ್ತೆ. ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲೂ ಸಹ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಕಾನ್ಸೆಪ್ಷಿಯಲ್ ಕ್ಲಾರಿಟಿ ತಗೊಂಡು ಇದನ್ನ ಓದುವಂತದ್ದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಗೆ ಎಲ್ಲದನ್ನು ಓದ್ಬೇಕು ಅಂತಿಲ್ಲ. ನಿಮ್ಗೆ ಎಷ್ಟು ನಾಲೆಡ್ಜ್ ಬೇಕು ಆ ನಾಲೆಡ್ಜ್ ಎಕ್ಸಾಮ್ಗೆ ಯಾವ ತರ ಉಪಯೋಗ ಆಗಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಈ ಇಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನ ತಿಳ್ಕೊಳ್ಳಿ. ಇದುವರೆಗೂ ನೀವು ನೀಡ್ತಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಸ್ನೇಹಿತರೆ. ಹಾಗಿದ್ರೆ ದಯವಿಟ್ಟು ನವದಿಕ್ಸೂಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಮತ್ತೆ ಯಾವುದೇ ರೀತಿಯ ಒಂದು ಇಂಪ್ರೂವ್ಮೆಂಟ್ ಪಾಯಿಂಟ್ಸ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸರಿಯಪ್ಪ, ಇವಾಗ ಬ್ರಿಟಿಷರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಸೊ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಸಂವಿಧಾನ ಸಭೆಯ ಸಂಯೋಜನೆ ಅಥವಾ ಕಂಪೋಸಿಷನ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಹೇಳಿದ್ರು ನಮಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬೇಕು ಅಂತ ಹೇಳಿ. ಅದನ್ನ ಯಾವ ತರ ಕಂಪೋಸಿಷನ್ ಮಾಡಿದಂತ ಅನ್ನೋದೇ ಇದು ಒಂದು. ಅದಕ್ಕೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಲ್ಲಿ ಬಂತು. ಯಾವಾಗ ಬಂತಪ್ಪ ಅಂತ ಹೇಳಿದ್ರೆ, ಅದು ನವೆಂಬರ್ 1946ರ ಒಂದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಥವಾ ಸ್ಕೀಮ್ ನ ಅಡಿಯಲ್ಲಿ. ಸಂವಿಧಾನ ಸಭೆಯನ್ನ ಯಾವ ಮಾಡಿದ್ರು? 1946ರಲ್ಲಿ. ಹಾಗೆ ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಟೋಟಲ್ ಸ್ಟ್ರೆಂತ್ ನೋಡೋಣ, ಅಥವಾ ಎಷ್ಟು ಸಾಮರ್ಥ್ಯ ಇತ್ತು ಅಂದ್ರೆ 389 ಇದರ ಟೋಟಲ್ ಮೆಂಬರ್ಸ್ ಇದ್ರು. ಇದರಲ್ಲಿ 296 ಬ್ರಿಟಿಷ್ ಇಂಡಿಯಾಗೆ ಸಂಬಂಧಪಟ್ಟಂದ್ರೆ 93 ಪ್ರಿನ್ಸಸ್ಲಿ ಸ್ಟೇಟ್ಗೆ ಸಂಬಂಧಪಟ್ಟಂತದ್ದು. 296 ಬ್ರಿಟಿಷ್ ಇಂಡಿಯಾಗೆ ಸಂಬಂಧಪಟ್ಟಂತದ್ದು ಅಥವಾ ಬ್ರಿಟಿಷ್ ಇಂಡಿಯಾದ ಕಂಟ್ರೋಲ್ ಅಲ್ಲಿ ಇದ್ದಂತಹ ಸ್ಥಾನಗಳಾಗಿದ್ರೆ, ಉಳಿದ 93ಗಳು ರಾಜಪ್ರಭುತ್ವ ಅಥವಾ ಪ್ರಿನ್ಸಸ್ಲಿ ಸ್ಟೇಟ್ಗೆ ಸಂಬಂಧಪಟ್ಟಂತಾಗಿತ್ತು. ಮತ್ತೆ ಈ 389 ಮೆಂಬರ್ಸ್ ನ ಯಾವ ತರ ಎಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ, ಈ ಒಂದು ಮೆಂಬರ್ಸ್ ನ ಬ್ರಿಟಿಷ್ ಕಂಟ್ರೋಲ್ ಇರುವಂತದ್ದು ಪ್ರಾವಿಷನಲ್ ಅಸೆಂಬ್ಲೀಸ್ ನ ತಗೊಂಡ್ರೆ, ಪ್ರಿನ್ಸಸ್ಲಿ ಸ್ಟೇಟ್ ಅಲ್ಲಿರುವಂತವರು ಅವರಿಗೆ ನಾಮಿನೇಟ್ ಮಾಡಿದ್ರು. ಈ ನಂಬರ್ಸ್ ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಆಗ್ಲೇ ಹೇಳ್ದಾಗೆ 292 ಸೀಟ್ ಅಲ್ಲಿ ಏನ್ ಬಂದಿತ್ತಲ್ವಾ ಬ್ರಿಟಿಷ್ ಇಂಡಿಯಾದಿಂದ ಬಂತು ಅಂತ ಹೇಳ್ದಲ್ವಾ, ಅದರಲ್ಲಿ 11 ಗವರ್ನರ್ಸ್ ಪ್ರಾವಿನ್ಸಸ್ ಹಾಗೆ 4 ಚೀಫ್ ಕಮಿಷನರ್ ಪ್ರಾವಿನ್ಸಸ್ ಇಂದ ಬಂದಿತ್ತು. 11 ಗವರ್ನರ್ ಪ್ರಾಂತ್ಯಗಳಿಂದ 4 ಮುಖ್ಯ ಕಮಿಷನರ್ ಪ್ರಾಂತ್ಯಗಳಿಂದ ಹಂಚಿಕೆ ಮಾಡಲಾಗಿತ್ತು. ಹಾಗೆ ಅಲ್ಲಿ 3 ಪ್ರಿನ್ಸಿಪಲ್ ಕಮ್ಯುನಿಟೀಸ್ ಇತ್ತು. ಯಾವ್ದಪ್ಪ ಅಂತ ಹೇಳಿದ್ರೆ,
ಮುಸ್ಲಿಂ, ಸಿಖ್ ಹಾಗೆ ಜನರಲ್ ಅಂತ ಹೇಳಿ. ಮುಸ್ಲಿಮರು, ಸಿಖ್ಖರು ಮತ್ತೆ ಸಾಮಾನ್ಯ ಪ್ರಿನ್ಸಿಪಲ್ ಕಮ್ಯುನಿಟೀಸ್ ಆಗಿದ್ರು. ಇವರಿಂದನೇ ಇದನ್ನ ಪಡ್ಕೊಂಡ್ರು. ಹಾಗೆ ಇದನ್ನ ರ್ಯಾಂಡಮ್ ಆಗಿ ತಗೊಳ್ಳಿಲ್ಲ, ಬದಲಾಗಿ ಸೀಟ್ಸ್ ವರ್ ಅಲೋಕೇಟೆಡ್ ಬೇಸ್ಡ್ ಆನ್ ಪ್ರೊಪೋಸಿಷನ್ ಟು ದೇರ್ ರೆಸ್ಪೆಕ್ಟಿವ್ ಪಾಪ್ಯುಲೇಷನ್ಸ್. ರ್ಯಾಂಡಮ್ ಬಂದು ತಗೊಳ್ಳಿಲ್ಲ, ಬಟ್ ಒಂದು ಒಳ್ಳೇದೇನಪ್ಪ ಅಂತಂದ್ರೆ ಪಾಪ್ಯುಲೇಷನ್ಗೆ ಆಧಾರ ಮಾಡಿಕೊಂಡು ಅನುಗುಣವಾಗಿ ಇವರನ್ನ ಆಯ್ಕೆ ಮಾಡಿದ್ರು. ಹಾಗೆ ಗಮನಿಸಿಲಿ, ಸಾಮಾನ್ಯ ಅಥವಾ ಜನರಲ್ ಅಂದ್ರೆ ಮುಸ್ಲಿಮರು ಮತ್ತು ಸಿಖ್ಖರನ್ನ ಬಿಟ್ಟು ಉಳಿದ್ರು ಯಾರಿದ್ರಲ್ವಾ ಎಲ್ಲರೂ ಜನರಲ್ ಅಲ್ಲಿ ಬರ್ತಾ ಇದ್ರು. ಸೊ ಸ್ನೇಹಿತರೆ, ಇವಿಷ್ಟು ಪಾಯಿಂಟ್ ನ ಹೈಲೈಟ್ ಮಾಡ್ಕೊಳ್ಳಿ ನೀವು. ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿದೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಸ್ನೇಹಿತರೆ, ಒಬ್ರನ್ನ ಎಲೆಕ್ಟ್ ಮಾಡಿದ್ರೆ ಮತ್ತೊಬ್ರನ್ನ ನಾಮಿನೇಟ್ ಮಾಡ್ತಿದ್ರಲ್ವಾ, ಎಲೆಕ್ಟ್ ಯಾವ ತರ ಮಾಡ್ತಿದ್ರು ಅಂದ್ರೆ ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ ಎಲೆಕ್ಷನ್ ಅಥವಾ ಸಮುದಾಯ ಪ್ರತಿನಿಧಿಗಳ ಚುನಾವಣೆ. ಏನಪ್ಪಾ ಇದು ಅಂತ ಹೇಳಿದ್ರೆ, representative of each communities were to be elected by the members of the community in the provincial legislative assembly, and voting was to be method of proposition representation of a single transferable vote. ಅರ್ಥ ಏನಪ್ಪಾ ಅದು ಅಂತ, ಪ್ರಾಂತೀಯ ಶಾಸಕಾಂಗ ಸಭೆಯಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸಮುದಾಯದ ಸದಸ್ಯರು ಚುನಾಯಿಸಬೇಕಾಗಿತ್ತು. ಅವರಿಗೆ ಒಂದು ಮತದಾನದ ಅಥವಾ ಗುಣವಾದ ಒಂದು ಪ್ರಾತಿನಿಧ್ಯ ವಿಧಾನದಿಂದ ಮತದಾನ ಮಾಡಬೇಕಾಗಿತ್ತು. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ತುಂಬಾನೇ ಸಿಂಪಲ್. ಒಂದು ಕಮ್ಯುನಿಟಿ ಇದೆ, ಆ ಕಮ್ಯುನಿಟಿಯಲ್ಲಿ ಒಂದು ಪ್ರಾಂತೀಯ ಶಾಸಕಾಂಗ ಸಭೆ ಇರುತ್ತೆ. ಅಲ್ಲಿ ಆ ಚುನಾಯಿತ ಸದಸ್ಯರಿಗೆ ಅಥವಾ ಪ್ರತಿನಿಧಿಗಳಿಗೆ ಒಂದು ವೋಟ್ ಅನ್ನ ಹಾಕ್ಬೇಕಾಗಿತ್ತು ಅಥವಾ ಮತದಾನ ಮಾಡ್ಬೇಕಾಗಿತ್ತು. ಇದು ಎಲೆಕ್ಟ್ ಯಾವ ತರ ಮಾಡ್ತಿದ್ರು ಅಂತ. ನಾಮಿನೇಟ್ ಯಾವ ತರ ಮಾಡ್ತಿದ್ರಪ್ಪ ಅಂತ ಹೇಳಿದ್ರೆ, ಪ್ರಿನ್ಸಸ್ಲಿ ಸ್ಟೇಟ್ಸ್ ಅಂತ ಇತ್ತಲ್ವಾ, ಆ ಒಂದು ಪ್ರಿನ್ಸಸ್ಲಿ ಸ್ಟೇಟ್ ಅಲ್ಲಿರುವಂತಹ ಒಬ್ಬ ಹೆಡ್ ಅಥವಾ ಮುಖ್ಯಸ್ಥರು ಒಬ್ರನ್ನ ನಾಮಿನೇಟ್ ಮಾಡ್ತಾ ಇದ್ರು. ಇಲ್ಲಿ ಅದೇ ರೀತಿಯ ಎಲೆಕ್ಷನ್ಸ್ ನಡೀತಾ ಇರ್ಲಿಲ್ಲ. ಹಾಗಾಗಿ ಅವರನ್ನ ರೆಪ್ರೆಸೆಂಟೇಟಿವ್ ನಾಮಿನೇಷನ್ ಅಂತ ಕರೀತಾರೆ ಅಥವಾ ಪ್ರತಿನಿಧಿಗಳ ನಾಮನಿರ್ದೇಶನ ಅಂತ ಕರೀತಾರೆ. ಸರಿ ಅಪ್ಪ, ಈಗ 389ನ ಎಲೆಕ್ಟ್ ಮಾಡಿದ್ರು, ಮತ್ತೆ ರೆಪ್ರೆಸೆಂಟೇಟಿವ್ ನ ನಾಮಿನೇಟ್ ಕೂಡ ಮಾಡಿದ್ರು, ಎಲ್ಲ ಆಯ್ತು. ಸೊ ಏನ್ ಮಾಡುತ್ತೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ? ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಇದು ಮೊದಲ ಮೀಟಿಂಗ್ ಮಾಡಿದಂತಹದ್ದು ಡಿಸೆಂಬರ್ 9, 1946ರಲ್ಲಿ. ಇದು ನಡೆದಂತಹದ್ದು ಡಿಸೆಂಬರ್ 9, 1946ರಲ್ಲಿ ಮೊದಲ ಮೀಟಿಂಗ್ ಮಾಡ್ತು. ಯಾವುದು? ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಇಂಪಾರ್ಟೆಂಟ್ ಇಲ್ಲಿ ಗಮನಿಸಿ, ಇದಕ್ಕೆ ಮುಸ್ಲಿಂ ಲೀಗ್ ಭಾಗವಹಿಸಿರಲಿಲ್ಲ. ರ್ಯಾಂಡಮ್ ಆಗಿ ಕೇಳ್ಬೋದು ಅನ್ಕೊಳ್ಳಿ ನಿಮ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ. ಸೊ ಯಾವಾಗ ನಡೀತು ಅಂತ ಎಲ್ಲ ಹೇಳ್ತೀರಾ. ಸೊ ಕೊನೆ ಬರುತ್ತೆ ಮುಸ್ಲಿಂ ಲೀಗ್ ಸಹ ಇದಕ್ಕೆ ರೆಪ್ರೆಸೆಂಟೇಟಿವ್ ಆಗಿತ್ತು ಅಂತ ಹೇಳಿ. ಆದ್ರೆ ತಪ್ಪಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಗಮನಿಸಿ, ಮೊದಲ ಮೀಟಿಂಗ್ ಅಲ್ಲಿ ಮುಸ್ಲಿಂ ಲೀಗ್ ಭಾಗವಹಿಸಿರಲಿಲ್ಲ. ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ, ಬಹಳಷ್ಟು ಕಡೆ ಕೇಳಿದರೆ, ಇದರ ಟೆಂಪ್ರರಿ ಪ್ರೆಸಿಡೆಂಟ್ ಅಥವಾ ಮೊದಲ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಸಚ್ಚಿದಾನಂದ ಸಿನ್ಹಾ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿ, ಬಹಳಷ್ಟು ಸಲ ಈ ಒಂದು ಕ್ವಶನ್ ಕೇಳಿದಾರೆ. ಯಾಕಂದ್ರೆ ತುಂಬಾನೇ ಸ್ಟೂಡೆಂಟ್ಗಳು ಅಥವಾ ಆಸ್ಪಿರೆಂಟ್ಸ್ಗಳು ಕನ್ಫ್ಯೂಸ್ ಆಗ್ತಾರೆ, ಸಚ್ಚಿದಾನಂದ ಸಿನ್ಹಾನ ಅಥವಾ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ಹೇಳಿ. ಗಮನಿಸಿ, ಮೊದಲ ಪ್ರೆಸಿಡೆಂಟ್ ಯಾರಪ್ಪ ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಮೊದಲ ಟೆಂಪರರಿ ಪ್ರೆಸಿಡೆಂಟ್ ಯಾರಪ್ಪ ಅಂದ್ರೆ ಸಚ್ಚಿದಾನಂದ ಸಿನ್ಹಾ ಅಂತ ಹೇಳಿ. ನಂತರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲೇ ಒಂದು ಎಲೆಕ್ಷನ್ ಆದ ನಂತರ ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಪ್ರೆಸಿಡೆಂಟ್ ಆಗಿ, ಅಧ್ಯಕ್ಷರಾಗಿ, ಹಾಗೆ ಎಚ್ ಸಿ ಮುಖರ್ಜಿ ಅವರನ್ನ ವೈಸ್ ಪ್ರೆಸಿಡೆಂಟ್ ಆಗಿ ಅಸೆಂಬ್ಲಿ ಆಯ್ಕೆ ಮಾಡ್ತಾರೆ. ಅದಕ್ಕೂ ಮುಂಚೆ ಆಗಿದ್ರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಎಲೆಕ್ಷನ್ ಆದ್ಮೇಲೆ ಯಾರಾದ್ರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ವೈಸ್ ಪ್ರೆಸಿಡೆಂಟ್ ಯಾರಾದ್ರು ಎಚ್ ಸಿ ಮುಖರ್ಜಿ ಅವರು. ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಸಲಹೆಗಾರರು ಸಹ ಇದ್ರು, ಅಡ್ವೈಸರ್ ಸಹ ಇದ್ರು. ಯಾರಪ್ಪ ಅದು ಅಡ್ವೈಸರ್ ಅಂದ್ರೆ ಸರ್ ಬಿ ಎನ್ ರಾವ್. ಸರ್ ಬಿ ಎನ್ ರಾವ್ ಅವರು ಇವರನ್ನ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ ಅಸೆಂಬ್ಲಿ ಆಯ್ಕೆ ಮಾಡ್ತು.
ಸ್ನೇಹಿತರೆ, ಇವೆಲ್ಲ ಕೊಟ್ಟಿರುವಂತಹ ಪಾಯಿಂಟ್ಗಳು ಎಕ್ಸಾಮ್ ಓರಿಯೆಂಟೆಡ್ ತುಂಬಾನೇ ಇಂಪಾರ್ಟೆಂಟ್ ಹೈಲೈಟೆಡ್ ಪಾಯಿಂಟ್ಸ್ ಆಗಿದೆ ಸ್ನೇಹಿತರೆ. ಹಾಗಾಗಿ ಗಮನವಿಟ್ಟು ಇದನ್ನ ಓದಿ. ಇದನ್ನ ಬಹ್ಯಾಟ್ ಮಾಡ್ಕೊಂಡ್ರು ಕೂಡ ತಪ್ಪೇನಿಲ್ಲ ಅಂತ ಹೇಳ್ಬೋದು. ಆಗ್ಲೇ ಹೇಳ್ದಾಗೆ ಸ್ನೇಹಿತರೆ, ಮೊದಲ ಮೀಟಿಂಗ್ ಅಲ್ಲಿ ಮುಸ್ಲಿಂ ಲೀಗ್ ಸದಸ್ಯರು ಇರಲಿಲ್ಲ. ಆದರೆ ನಂತರ ಮೌಂಟ್ ಬ್ಯಾಟನ್ ಪ್ಲಾನ್ ಇದು ಪಾಸ್ ಆದ ನಂತರವೇ ಮುಸ್ಲಿಂ ಲೀಗ್ ನ ಮೆಂಬರ್ಸ್ಗಳು ಇಂಡಿಯಾ ಟೆರಿಟರಿಯಲ್ಲಿ ಪಾರ್ಟಿಸಿಪೇಟೆಡ್ ಮಾಡ್ಕೊಂಡ್ರು. ಅಂದ್ರೆ ಮೌಂಟ್ ಬ್ಯಾಟನ್ ಯೋಜನೆಯ ಅಂಗೀಕಾರದ ನಂತರವೇ ಭಾರತೀಯ ಭೂ ಪ್ರದೇಶದ ಭಾಗವಾಗಿದ್ದ ಮುಸ್ಲಿಂ ಲೀಗ್ನ ಸದಸ್ಯರು ಸಹ ಈ ಒಂದು ಕಾರ್ಯಕಲಾಪದಲ್ಲಿ ಭಾಗವಹಿಸಿದ್ರು. ಸೊ ಈ ಒಂದು ಕ್ರೊನಾಲಜಿ ಸಹ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಯಾವಾಗ ಸೇರ್ಕೊಂಡ್ರು, ಯಾವಾಗ ಸೇರ್ಕೊಳ್ಳಿಲ್ಲ, ಯಾಕೆ ಸೇರ್ಕೊಂಡ್ರು ಅನ್ನೋದು ಸಹ ನೋಡ್ಕೊಳ್ಳಿ. ಮೊದಲು ಮುಸ್ಲಿಂ ಲೀಗ್ ಸದಸ್ಯರು ಪಾರ್ಟಿಸಿಪೇಟ್ ಆಗ್ಲಿಲ್ಲ. ಅದ್ರ ಜೊತೆ ಪ್ರಿನ್ಸೆಸ್ಲಿ ಸ್ಟೇಟ್ ಅಥವಾ ರಾಜಪ್ರಭುತ್ವ ಸ್ಟೇಟ್ ಅಲ್ಲಿ ಇದ್ದಂತಹ ಮೆಂಬರ್ಸ್ಗಳು ಸಹ ಮೊದಲು ಸೇರ್ಲಿಲ್ಲ. ನಂತರದ ಕಲಾಪದಲ್ಲಿ ಅಥವಾ ಪ್ರೊಸೀಡಿಂಗ್ಸ್ ಅಲ್ಲಿ ಅವರೂ ಸಹ ಭಾಗವಹಿಸಿದ್ರು. ಅದರ ಮುಖಾಂತರ ಎಲ್ಲರೂ ಸಹ ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಥವಾ ಭಾರತದ ಸಂವಿಧಾನವನ್ನ ಒಂದು ರಚನೆ ಮಾಡುವಂತದ್ರಲ್ಲಿ ಎಲ್ಲರ ಕಾಂಟ್ರಿಬ್ಯೂಷನ್ ಸಹ ದೊರಕ್ತಾ ಹೋಯ್ತು. ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಎಷ್ಟು ಸೆಷನ್ಸ್ ಅಲ್ಲಿ ನಡೀತು ಅಂದ್ರೆ ಟೋಟಲ್ 11 ಸೆಷನ್ ನಡೀತು. ಸುಮಾರು 2 ವರ್ಷ 11 ತಿಂಗಳು ಮತ್ತೆ 18 ದಿನದಷ್ಟು ಈ ಒಂದು ಸೆಷನ್ ನಡೀತು. ಅಂದ್ರೆ ಟೋಟಲ್ ಸೆಷನ್ 11 ಸೆಷನ್ ಈ ಒಂದು ಡ್ಯೂರೇಷನ್ ಅಲ್ಲಿ ನಡೀತು. ಹಾಗೆ ಭಾರತದ ಕೊನೆಯ ಸೆಷನ್ ಯಾವಾಗ ನಡೀತು ಅಂದ್ರೆ ಜನವರಿ 24, 1950ರಲ್ಲಿ. ಹಾಗೆ ಹೇಳಿದಾಗೆ 11 ತಿಂಗಳು, 2 ವರ್ಷ 11 ತಿಂಗಳು 18 ದಿನ, ಟೋಟಲ್ 11 ಅಧಿವೇಶನಗಳು ನಡೀತು. ಕೊನೆಗೆ ನಡೆದಂತಹದ್ದು ಜನವರಿ 24, 1950ರಂದು. ಸರಿಯಪ್ಪ. ಸೊ ಇದುವರೆಗೂ ನೋಡಿದ್ವಿ, ನಮಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬೇಕು, ಅದು ಫಾರ್ಮ್ ಆಯ್ತು, ಇಷ್ಟು ಜನ ಸೇರ್ಕೊಂಡ್ರು, ಅವ್ರು ಬಂದ್ರು, ಇಷ್ಟು ವರ್ಷ ಮಾಡಿದ್ರು, 11 ಸೆಷನ್ ಇತ್ತು, 2 ವರ್ಷ, ಸುಮಾರು 3 ವರ್ಷ ಅಷ್ಟು ಎಲ್ಲ ರೆಡಿ ಮಾಡಿದ್ರು. ಇದರ ಆಬ್ಜೆಕ್ಟಿವ್ ಏನು, ಇದರ ಮೇನ್ ಉದ್ದೇಶಗಳೇನಿತ್ತು, ಯಾಕೆ ಬೇಕಾಗಿತ್ತು ಇದು ಅಂತ ಇಲ್ಲಿ ನೋಡೋಣ. ಏನಪ್ಪ ಇದ್ರ ಮೇನ್ ಉದ್ದೇಶ, ನಿರ್ಣಯಗಳು ಅಥವಾ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ರೆಸೊಲ್ಯೂಷನ್ ನ ಮೊದಲು ಬರೆದಂತವರು ನೆಹರೂರವರು. ಯಾವಾಗ? 1946ರಲ್ಲಿ. ಏನ್ ಮಾಡುತ್ತಪ್ಪ ಇದು ಅಂತ ಹೇಳಿದ್ರೆ, ಭಾರತದ ಕಾನ್ಸ್ಟಿಟ್ಯೂಷನಲ್ ಏನು ಒಂದು ಸ್ಟ್ರಕ್ಚರ್ಗೆ ಇವರು ಒಂದು ಆಬ್ಜೆಕ್ಟಿವ್ ನ ಬರೆದ್ರು. ಏನಪ್ಪಾ ಅಂದ್ರೆ, ನೆಹರು laid down the fundamental and philosophy of constitutional structure. ಅಂದ್ರೆ ಸಂವಿಧಾನಿಕ ರಚನೆಯ ಮೂಲಭೂತ ಮತ್ತು ತತ್ವಶಾಸ್ತ್ರವನ್ನ ರೂಪಿಸುವಂತ ಒಂದು ನಿರ್ಣಯವನ್ನ ಮೊದಲ ಬಾರಿಗೆ ನೆಹರೂರವರು 1946ರಲ್ಲಿ ಮಂಡಿಸಿದ್ರು. ಏನಪ್ಪಾ ಅದು ರೆಸೊಲ್ಯೂಷನ್ ಅಂತ ಇಲ್ಲಿ ನೋಡೋಣ. 2 ಮೇನ್ ಹೈಲೈಟ್ ರೆಸೊಲ್ಯೂಷನ್ ನಿಮ್ ಮುಂದೆ ಹೇಳ್ಬೋದು, ಎಕ್ಸಾಮ್ ಓರಿಯೆಂಟೆಡ್ ಹೆಲ್ಪ್ ಆಗುವಂತದ್ದು. ಫ್ರೀ ಇಂಡಿಯಾ ವಿಲ್ ಬಿ ನಥಿಂಗ್ ಬಟ್ ಎನ್ ರಿಪಬ್ಲಿಕ್ ಇಂಡಿಯಾ ಅಂತ ಹೇಳಿ. ಅಂದ್ರೆ ಸ್ವತಂತ್ರ ಭಾರತವು ಗಣರಾಜ್ಯವಲ್ಲದೆ ಬೇರೇನೂ ಆಗುವುದಿಲ್ಲ. ಅಂದ್ರೆ ಇಟ್ಸ್ ಅನ್ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ. ದ ರಿಪಬ್ಲಿಕ್ ವರ್ಡ್ ಗ್ರಾಂಟ್ ಫಂಡಮೆಂಟಲ್ ರೈಟ್ಸ್. ಗಣರಾಜ್ಯವು ಮೂಲಭೂತ ಹಕ್ಕುಗಳನ್ನ ನೀಡುತ್ತದೆ ಅನ್ನೋದೇ ಈ ಒಂದು ರೆಸೊಲ್ಯೂಷನ್ ಬರೆದಂತಹ ನೆಹರೂರವರ ಒಂದು ಇಂಪಾರ್ಟೆಂಟ್ ಹೈಲೈಟ್ಸ್ ಆಗಿದೆ. ಫ್ರೀ ಇಂಡಿಯಾ ವಿಲ್ ಬಿ ನಥಿಂಗ್ ಬಟ್ ಎ ರಿಪಬ್ಲಿಕ್. ದ ರಿಪಬ್ಲಿಕ್ ವುಡ್ ಗ್ರಾಂಟ್ ಫಂಡಮೆಂಟಲ್ ರೈಟ್ಸ್. ಹಾಗೆ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಆಬ್ಜೆಕ್ಟಿವ್ ನೋಡಿದ್ರೆ, ಸಾಮಾಜಿಕ, ಸೋಷಿಯಲ್, ಪೊಲಿಟಿಕಲ್ ಅಥವಾ ರಾಜಕೀಯ ಹಾಗೆ ಆರ್ಥಿಕ ಪ್ರಜಾಪ್ರಭುತ್ವವನ್ನ, ಎಕನಾಮಿಕಲ್ ಡೆಮೋಕ್ರಸಿಯನ್ನ ಭಾರತದಲ್ಲಿರುವಂತಹ ಎಲ್ಲರಿಗೂ ಇದು ಗ್ಯಾರಂಟಿ ಅಥವಾ ಖಾತರಿಪಡಿಸುತ್ತೆ. ಸೋಶಿಯೋ ಎಕನಾಮಿಕಲ್ ಅಂಡ್ ಪೊಲಿಟಿಕಲ್ ಡೆಮೋಕ್ರಸಿ ಶಾರ್ಟ್ ಆಗಿ ನೆನ್ಪಿಟ್ಕೊಂಡ್ರು ಕೂಡ ನೀವು SCP ಅಂತ ನೆನ್ಪಿಟ್ಕೊಳ್ಳಿ. ಸೋಶಿಯೋ ಎಕನಾಮಿಕ್ ಪೊಲಿಟಿಕ್ ಅಂತ ಹೇಳಿ, ಇಲ್ಲ ನಿಮಗೆ ಈಸಿ ಆಯ್ತು ಅಂದ್ರೆ SP ಅಂತ ಇಟ್ಕೊಳ್ಳಿ. ಸೊ ಇದು ಮೂರನ್ನ ಇದು ಗ್ಯಾರಂಟಿ ಮಾಡ್ತು. ಹಾಗೆ ಇದು ಇನ್ನೊಂದು ಇಂಪಾರ್ಟೆಂಟ್ ಏನ್ ಮಾಡುತ್ತಂದ್ರೆ,
ರೈಟ್ಸ್ ಆಫ್ ದಿ ಮೈನಾರಿಟೀಸ್ ಅಂಡ್ ಬ್ಯಾಕ್ವರ್ಡ್ ಕ್ಲಾಸಸ್, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳನ್ನು ಸಹ ಇದು ರಕ್ಷಣೆ ಮಾಡುತ್ತೆ ಅಂತ ಈ ಒಂದು ಆಬ್ಜೆಕ್ಟಿವ್ ಗ್ಯಾರಂಟಿ ಮಾಡ್ತು. ಸ್ನೇಹಿತರೆ, ಇವಿಷ್ಟು ಭಾರತೀಯ ಸಂವಿಧಾನ ರಚನೆಯ ಎಕ್ಸಾಮ್ ಓರಿಯೆಂಟೆಡ್ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿದೆ ಸ್ನೇಹಿತರೆ. ಮುಂದಿನ ಕ್ಲಾಸ್ ಅಲ್ಲಿ ನಾವು ಇದಕ್ಕೂ ಮುಂಚೆ ಏನಾಯ್ತು ಅಥವಾ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಇರ್ಬೋದು ಅದರ ಬಗ್ಗೆ ನೆಕ್ಸ್ಟ್ ಒಂದು ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ನೋಡೋಣ. ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮತ್ತೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಈ ಒಂದು ನಿಮ್ಮ ಒಂದು ಸಬ್ಸ್ಕ್ರೈಬ್ ಅಥವಾ ಸಪೋರ್ಟ್ ನಮಗೆ ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋನ ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನಕ್ಕೆ ಒಂದು ಬೂಸ್ಟ್ ನೀಡುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಒಂದು ಈ ಒಂದು ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.